ಬೇರೆ ಬೇರೆ ಜಾತಿಯವರು ಆದರೂ ಕೂಡ ಪ್ರೀತಿಸಿ ಮದುವೆ ಆಗಲೇಬೇಕು ಅಂತ ಹಠಕ್ಕೆ ಬಿದ್ದು 2 ವರ್ಷಗಳ ಹಿಂದೆ ಸಪ್ತಪದಿ ತುಳಿದಿದ್ದಾರೆ. ಆದ್ರೆ ಈಗ ಅವ್ರಿಗೆ ಒಂದು ಆತಂಕ ಶುರುವಾಗಿತ್ತು. ಇತ್ತೀಚೆಗೆ ಕಾರಣ ಮರ್ಯಾದಾ ಹತ್ಯೆ ಅನ್ನುವಂತ ಸುದ್ದಿಯನ್ನ ಕೇಳಿ ಆ ದಂಪತಿ ಮಾಡಿದ್ದೇನು ಗೊತ್ತಾ? ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಈ ಪ್ರೀತಿಗೆ ಕಣ್ಣಿಲ್ಲ ಅಂತಾರೆ. ಅದು ಹೇಗೆ ಯಾರ ಮೇಲೆ ಹುಟ್ಟುತ್ತೋ ತಿಳಿಯಲ್ಲ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಯುವ ಪ್ರೇಮಿಗಳು ಮರ್ಯಾದಾ ಹತ್ಯೆಗೆ ಹೆದರಿ ಪೊಲೀಸರ ಮೊರೆ ಹೋಗಿದ್ದಾರೆ. ಹೀಗೆ ಕೈ ಹಿಡಿದು ಎಸ್ಪಿ ಕಚೇರಿಗೆ ಬಂದಿರೋ ಜೋಡಿ ದಿವ್ಯಾ ಮನೋಹರ್. ಒಬ್ಬರನ್ನ ಒಬ್ಬರು ಇಷ್ಟಪಟ್ಟು ಪ್ರೀತಿಸಿದ್ದ ಇವರಿಗೆ ಪೋಷಕರೇ ವಿಲನ್ಗಳಾಗಿದ್ದಾರೆ. ಕಾರಣ, ಯಾದವ ಸಮುದಾಯದ ಯುವತಿಯ ಪೋಷಕರು ಎಸ್ಸಿ ಸಮುದಾಯದ ಮನೋಹರನನ್ನ ಒಪ್ಪಲು ಸಿದ್ಧರಿಲ್ಲ. ಆದ್ದರಿಂದ ಯಾವುದೇ ಕಾರಣಕ್ಕೂ ಮದುವೆ ಆಗೋಕೆ ಬಿಡಲ್ಲ ಅಂತ ವಿರೋಧ ವ್ಯಕ್ತಪಡಿಸಿದಾರಂತೆ. ಅಷ್ಟೇ ಅಲ್ಲದೆ ಮದುವೆಯಾದ್ರೂ ಮಗಳು ಅನ್ನೋದನ್ನ ನೋಡದೆ ಕೊಲೆ ಮಾಡ್ತೀವಿ ಅನ್ನೋ ಬೆದರಿಕೆ ಹಾಕಿದ್ದಾರಂತೆ. ನಾವು 1.5 ವರ್ಷದಿಂದ ಇಷ್ಟಪಡ್ತಿದ್ವಿ. ಅವ್ರ ಆಟ ಹೊಡಿತಿದ್ರೆ ನಾನು ಕಾಲೇಜಿಗೆ ಹೋಗ್ತಿದ್ದೆ. ಮನೆಗೂ ಹೇಳಿದ್ದೆ ಇಷ್ಟಪಡ್ತಿದ್ದೀನಿ ನಿಂಗೆ ಅಂತ. ಅವ್ರು ಬೇರೆ ಕ್ಯಾಸ್ಟ್, ನಮ್ಮದು ಬೇರೆ ಕ್ಯಾಸ್ಟ್ ಅಂತೇಳಿ ಬೇರೆ ಕ್ಯಾಸ್ಟ್ ವಿಚಾರಕ್ಕೆ ಬೇರೆ ಮಾಡೋಕ್ಕೆ ನೋಡಿದ್ರು. ಮತ್ತೆ ಕಾಲೇಜಿಗೂ ಕಳಿಸ್ತೀವಿ ಅದು ಇದು ಅಂತಂದೇಳಿ ಇವನ ಹತ್ರ ಸುಳ್ಳು ಹೇಳಿ ಮತ್ತೆ ಹೋಗೋಕೆ ಹೇಳಿದ್ರು. ಮತ್ತೆ ನಾನು ಇಲ್ಲ ಅವನೇ ಬೇಕಂತೇಳಿ ಇವ್ನು ಫೋರ್ಸ್ ಮಾಡಿ ನಾನು ಕರ್ಕೊಬಂದೆ. ಇವಾಗ ನೋಡಿದ್ರೆ ಹುಡುಕ್ತಿದ್ದಾರೆ, ಎಲ್ಲ ಕಡೆ ಹುಡುಕ್ತಿದ್ದಾರೆ. ಯಾಕೆ 3 ದಿನ ಆಯ್ತು. ಜಾತಿ ಗೀತಿ ನೋಡದ ಇಬ್ಬರು ಮನೆ ಬಿಟ್ಟು ಮದುವೆ ಆಗೋಕೆ ಹೋಗಿದ್ರು. ಅದ್ಯಾವಾಗ ಹುಬ್ಬಳ್ಳಿ ಅಂತರ್ಜಾತಿ ಮರ್ಯಾದಾ ಹತ್ಯೆ ನಡೆದ ಸುದ್ದಿ ತಿಳಿದು ಬೆಚ್ಚಿ ಬಿದ್ದಿದ್ದಾರೆ. ಮದುವೆ ಆಗೋಕೆ ಭಯ ಬಿದ್ದು ಜೀವ ರಕ್ಷಣೆ ಕೋರಿ ಪೊಲೀಸರ ಮೊರೆ ಹೋಗಿದ್ದಾರೆ. ಮದುವೆಯಾದ್ರೆ ಪೋಷಕರು ಯಾವಾಗ ಏನು ಅನಾಹುತ ಮಾಡ್ತಾರೋ ಅನ್ನೋ ಭಯಕ್ಕೆ ಕಣ್ಣೀರಿಡ್ತಿರೋ ಯುವತಿ ದಿವ್ಯಾ, ನಮಗೆ ಜಾತಿ ಗೊತ್ತಿಲ್ಲ, ಇಬ್ಬರು ಜೊತೆಗೆ ಬದುಕ್ತೀವಿ, ನಮ್ಮನ್ನ ಬದುಕಲು ಬಿಡಿ ಅಂತ ಅಂಗಲಾಚಿಸಿದ್ದಾರೆ. ಅಲ್ಲದೆ ಹುಬ್ಬಳ್ಳಿ ಮರ್ಯಾದಾ ಹತ್ಯೆ ಘಟನೆ ನೆನೆದು ಹೆದರಿ ಮದುವೆ ಆಗೋಕೆ ಆಗದೆ ಕಣ್ಣೀರಿಡ್ತಿದ್ದಾರೆ. ಇದೀಗ ಚಿತ್ರದುರ್ಗ ಪೊಲೀಸರ ಮೊರೆ ಹೋಗಿದ್ದು ಎಸ್ಪಿ ರಂಜಿತ್ ಕುಮಾರ್ ಭಂಡಾರು ಅವರನ್ನ ಭೇಟಿಯಾಗಿ ನಾವು ಮದುವೆ ಆಗ್ಬೇಕು, ನಮಗೆ ಜೀವ ರಕ್ಷಣೆ ಕೊಡಿ ಅಂತ ಮನವಿ ಮಾಡಿದ್ದಾರೆ. ನಾವು 1 ವರ್ಷದಿಂದ ಲವ್ ಮಾಡ್ತಾ ಇದ್ವಿ. ಅವ್ರ ಅಪ್ಪ ಅಮ್ಮಗೂ ಸಮೇತ ಹೇಳಿದ್ವಿ. ನಮ್ಮದು ಇದೇ ಚಿತ್ರದುರ್ಗ, ಇವರದು ಪರಶಂಪುರ. ನಾನು ಲವ್ ಮಾಡ್ತಿರೋ ಹುಡುಗಿದ್ದು. ಅವ್ರ ಅಪ್ಪ ಅಮ್ಮಗೂ ಸಮೇತ ಹೇಳಿದ್ವಿ ಒಂದ್ಸಲಿ. ಅವರು ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ರು. ಆಮೇಲೆ ಕ್ಯಾಸ್ಟ್ ವಿಚಾರವಾಗಿ ನಿಮ್ಮನ್ನ ಒಂದು ಮಾಡಕ್ಕೆ ಬಿಡಲ್ಲ ಹಂಗೆ ಹೆಂಗೆ ಅಂತ ಹೇಳ್ಬಿಟ್ಟು ದೂರ ಮಾಡಿ ಕಳಿಸಿದ್ರು. ಮತ್ತೆ ಇವಾಗ ಅವಳನ್ನೇ ಮದುವೆ ಆಗ್ಬೇಕಂತ ನಾನು ಕರ್ಕೊಂಬಂದೆ. ಈಗ ಅವರು ಅದೇ ಜಾತಿ ವಿಚಾರವಾಗಿ ನಿಮಗೆ ಕೊಲೆ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಇದನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆ ಜಾತಿ ಮೀರಿದ ಪ್ರೀತಿಯಲ್ಲಿ ಬಿದ್ದ ಜೋಡಿಗೆ ಪೋಷಕರು ವಿಲನ್ಗಳಾಗಿದ್ದಾರಂತೆ. ಹೇಳದೆ ಕೇಳದೆ ಮದುವೆಗೆ ಮುಂದಾಗಿದ್ದ ಜೋಡಿಗೆ ಹುಬ್ಬಳ್ಳಿಯಲ್ಲಿ ನಡೆದ ಮರ್ಯಾದಾ ಹತ್ಯೆ ಪ್ರಕರಣ ಮತ್ತಷ್ಟು ಭಯ ಬೀಳಿಸಿದೆ. ಆದರೆ ಇದೀಗ ಪೊಲೀಸರ ಮೊರೆ ಹೋಗಿರುವ ಜೋಡಿಗೆ ರಕ್ಷಣೆ ಸಿಗಬೇಕಿದೆ. ರಾಜಶೇಖರ್, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ.